ಕನ್ಯಾ ರಾಶಿಗೆ ಒಳ್ಳೆಯ ಮತ್ತು ಕೆಟ್ಟ ಗ್ರಹಗಳು. ಕನ್ಯಾ ರಾಶಿಯು ರಾಶಿಚಕ್ರದ 6ನೆಯ ರಾಶಿ. ರಕ್ತ, ಮಾಂಸ, ಹೊಟ್ಟೆ ಪ್ರತಿನಿಧಿಸುತ್ತದೆ. ಕನ್ಯಾ ರಾಶಿಯ ಅಧಿಪತಿ ಬುಧ, ವಿದ್ಯಾ, ಬಂಧು ಮತ್ತು ಜ್ಞಾನಕಾರಕ. ಕನ್ಯಾ ರಾಶಿಗೆ ಒಳ್ಳೆಯ ಗ್ರಹಗಳು ಶುಕ್ರ ಮತ್ತು ಬುಧ. ಕನ್ಯಾ ರಾಶಿಗೆ ಕೆಟ್ಟ ಗ್ರಹಗಳು ಚಂದ್ರ, ಮಂಗಳ ಮತ್ತು ಗುರು. ಕನ್ಯಾ ರಾಶಿಯ ಮಾರಕಗಳು ಮಂಗಳ, ಶುಕ್ರ, ಚಂದ್ರ ಮತ್ತು ಗುರು. ಕನ್ಯಾ ರಾಶಿಯ ಬಾಧಕ ಸ್ಥಾನ ಮೀನ, ಬಾಧಕ ಗುರು. ಕನ್ಯಾ ರಾಶಿಯ ಯೋಗಕಾರಕ ಬುಧ ಮತ್ತು ಶುಕ್ರ ಒಳ್ಳೆಯದನ್ನೇ ಮಾಡುತ್ತವೆ. ಕನ್ಯಾ ರಾಶಿಗೆ ಅದೃಷ್ಟವಾದ ರತ್ನ ಪಚ್ಚೆ ಮತ್ತು ವಜ್ರ, ಹಳದಿ, ನೀಲಮೇನಿ. ಕನ್ಯಾಗೆ ಒಳ್ಳೆಯ ದಿನಗಳು ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ. ಕನ್ಯಾ ರಾಶಿಗೆ ಶನಿ. ಶನಿಯು ಕನ್ಯಾ ರಾಶಿಯಿಂದ 5ನೇ ಮತ್ತು 6ನೇ ಮನೆಯ ಅಧಿಪತಿ. ಶನಿಯು ಕನ್ಯಾ ರಾಶಿಯಿಂದ ಕುಂಭ 6ನೇ ರಾಶಿಯಲ್ಲಿ ವಕ್ರಿ. ಶನಿಯು ಒಳ್ಳೆಯ ಗ್ರಹದೊಂದಿಗೆ ಒಳ್ಳೆಯದು ಮಾಡುತ್ತಾನೆ, ಕೆಟ್ಟ ಗ್ರಹಗಳೊಂದಿಗೆ ಕೆಟ್ಟದು ಮಾಡುತ್ತಾನೆ. ಶನಿಯು ಚಂದ್ರ, ಮಂಗಳ, ಗುರುವೊಂದಿಗೆ ಹೆಚ್ಚು ಕೆಟ್ಟದು. ಶನಿಯು ಶುಕ್ರ ಮತ್ತು ಬುಧದೊಂದಿಗೆ ತುಂಬಾ ಒಳ್ಳೆಯದು. ಶನಿಯು 5ನೇ ಅಧಿಪತಿ ಸಂಪತ್ತು ಮತ್ತು ಆರೋಗ್ಯ ಯೋಗವನ್ನು ನೀಡುತ್ತದೆ. ಶನಿಯು 6ನೇ ಅಧಿಪತಿಯಾಗಿ ಅನಾರೋಗ್ಯ, ಆಪತ್ತುಗಳು, ರೋಗಗಳು ನೀಡುತ್ತಾನೆ. ಶನಿಯು ಕನ್ಯಾ ರಾಶಿಯಲ್ಲಿ 5ನೇ ಅಧಿಪತಿಯಾಗಿ ರಾಜಯೋಗವನ್ನು ಕೊಡುತ್ತಾನೆ. ಶನಿಯ ದೃಷ್ಟಿ ಕನ್ಯಾ ರಾಶಿಯಿಂದ 3ನೇ ಮನೆ ವೃಶ್ಚಿಕ, 8ನೇ ಮನೆ ಮೇಷ, 12ನೇ ಮನೆ ಸಿಂಹ ಮೇಲಿರುತ್ತದೆ. ಶನಿಯ ದೃಷ್ಟಿ ಎಲ್ಲಾ 3 ಮನೆಯ ನಿಯಂತ್ರಣದಲ್ಲಿ ಇರುತ್ತದೆ. ಶನಿಯ ದೃಷ್ಟಿ ನೋಡುವ ಮನೆಯನ್ನು ಹಾಳು ಮಾಡುತ್ತಾನೆ. 3ನೇ ವೃಶ್ಚಿಕ, ಕನ್ಯಾ ರಾಶಿಗೆ ಶನಿ ದೃಷ್ಟಿ ಕೆಟ್ಟದು, ಕಿವಿ, ಗಂಟಲಿನ ಸಮಸ್ಯೆ. 3ನೇ ದೃಷ್ಟಿಗೆ ಸ್ತ್ರೀಯರಿಗೆ ಒಳ್ಳೆಯದು, ಸ್ವಯಂ ಪೂರ್ಣತೆ, ಒಳ್ಳೆಯ ಮಕ್ಕಳು. 8ನೇ ದೃಷ್ಟಿ ಆಪತ್ತುಗಳು, ಆರೋಗ್ಯ ತೊಂದರೆ, ದೀರ್ಘ ಆಯುಸ್ಸು ಸಮಸ್ಯೆಗಳು. ಆದರೆ ವೃತ್ತಿ ಮತ್ತು ಹೆಂಡತಿಯ ವಿಷಯದಲ್ಲಿ ಒಳ್ಳೆಯದು. 12ನೇ ಸಿಂಹ ಸಾಮಾನ್ಯವಾಗಿರುತ್ತದೆ, ಸಾಲಗಳಿಂದ ಕಡಿಮೆ, ತೊಂದರೆ, ಸಮಸ್ಯೆಗಳು ಕಡಿಮೆ. ಕುಟುಂಬವನ್ನು ಮುನ್ನಡೆಸುವ ಶ್ವಾಸಕೋಶದಲ್ಲಿ ಸಮಸ್ಯೆ. ಶನಿಯು ಕರ್ಮಾಧಿಪತಿ, ಮಂದ, ದುಃಖ, ಮೋಕ್ಷ ಕಾರಕನಾಗಿರುತ್ತಾನೆ. ಕನ್ಯಾ ರಾಶಿಗೆ ಶನಿ ಕಾರಕ 3ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ ಮತ್ತು 12ನೇ ಮನೆಗಳಿಗೆ. 3ನೇ ಮನೆ ಕೆಟ್ಟದು, ದೀರ್ಘಾಯುಸು, ದುಃಖ, ಅಡಚಣೆಗಳು, ಆಪತ್ತುಗಳು. 4ನೇ ಮನೆಗೆ ತೊಂದರೆ, ಮನೆ, ಭೂಮಿಯಲ್ಲಿ ಆಪತ್ತುಗಳು, ಹೃದಯ ತೊಂದರೆಗಳು ಉಂಟಾಗುತ್ತದೆ. 6ನೇ ಮನೆ ಉತ್ತಮ ಸೇವೆ, ಶಾಂತಿ, ಸಂತೋಷ, ಶತ್ರುಗಳಿಲ್ಲ. 8ನೇ ಮನೆ ದೀರ್ಘಾಯುಷ್ಯು, ಲೈಂಗಿಕ ಭಾಗಗಳ ಬಾಧೆ, ದೇಹ ಬಾಧೆ. 10ನೇ ಮನೆ ಉತ್ತಮ ಸೇವೆ ಮತ್ತು ವೃತ್ತಿ, ವ್ಯಾಪಾರ, ಉತ್ತಮ ಸ್ಥಿತಿ. 12ನೇ ಮನೆ ಸ್ವಾರ್ಥಿ, ಏಕಾಂಗಿ, ಶ್ರೀಮಂತ, ಒಳ್ಳೆಯದು. 12ನೇ ಮನೆ ಸಂಬಂಧಿಗಳಿಂದ ದೂರ, ಜೀವನದ ಕೊನೆಯ ಹಂತದಲ್ಲಿ ಕಷ್ಟಗಳು. ಕರ್ಮಕಾರಕ ಶನಿಯು ವೃತ್ತಿಯಲ್ಲಿ ಕೆಟ್ಟದು ಮಾಡುವುದಿಲ್ಲ. ಕನ್ಯಾ ರಾಶಿಗೆ ಇತರ ಗ್ರಹಗಳೊಂದಿಗೆ ಶನಿ. ಶನಿ ಮತ್ತು ಸೂರ್ಯ ಸಾಮಾನ್ಯವಾಗಿರುತ್ತದೆ, ಕಣ್ಣು ಮತ್ತು ಗಂಟಲ ಸಮಸ್ಯೆ, ಶ್ರೀಮಂತ. ಶನಿ ಮತ್ತು ಚಂದ್ರ ಕೆಟ್ಟದು, ವೈಫಲ್ಯ, ಅಪಘಾತಗಳು, ನಷ್ಟಗಳು, ಆರೋಗ್ಯ ಸಮಸ್ಯೆಗಳು. ಶನಿ ಮತ್ತು ಬುಧ ಉತ್ತಮ, ಸಕ್ರಿಯ, ಉತ್ತಮ ಜೀವನ, ಲಾಭ. ಶನಿ ಮತ್ತು ಶುಕ್ರ ಒಳ್ಳೆಯದು, ಶ್ರೀಮಂತ, ಧಾರ್ಮಿಕ, ವಿದೇಶ ಪ್ರಯಾಣ. ಶನಿ ಮತ್ತು ಮಂಗಳ ಕೆಟ್ಟದು, ಶತ್ರುಗಳು, ಜಗಳ, ಅಪಘಾತಗಳು. ಶನಿ ಮತ್ತು ಗುರು ಕೆಟ್ಟದು, ಕೆಟ್ಟ ಹೆಂಡತಿ, ತಾಯಿ, ಸೋದರಿ, ಸ್ನೇಹಿತರು. ಶನಿ ಮತ್ತು ರಾಹು ವಿದೇಶ, ಶಿಕ್ಷಣ ಮತ್ತು ವ್ಯಾಪಾರ ಉತ್ತಮ. ಶನಿ ಮತ್ತು ಕೇತು ಶಾಂತಿ, ಮೋಕ್ಷ, ಒಳ್ಳೆಯ ಹೆಂಡತಿ ಮತ್ತು ಮಕ್ಕಳು. ನಿಮ್ಮ ಜಾತಕದಲ್ಲಿ ಶನಿಯು ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭದಲ್ಲಿದ್ದರೆ ಧನಲಾಭ. ನಿಮ್ಮ ಜಾತಕದಲ್ಲಿ ವೃಷಭ, ಕರ್ಕಾಟಕ, ತುಲಾ, ಧನು, ಮಕರ, ಮೀನದಲ್ಲಿ ಶನಿ ಇದ್ದರೆ ಆರೋಗ್ಯದಲ್ಲಿ ಲಾಭ. ಕರ್ಕಾಟಕ, ಮಿಥುನ, ತುಲಾ, ಕುಂಭ, ಮೀನದಲ್ಲಿ ಶನಿ ಇದ್ದರೆ ವೃತ್ತಿಯಲ್ಲಿ ಲಾಭ. ವೃಷಭ, ಸಿಂಹ, ತುಲಾ, ಮಕರ, ಮೀನದಲ್ಲಿ ಶನಿ ಇದ್ದರೆ ಮದುವೆ ಆಗುತ್ತದೆ.